ದೇವರಾಣೆ ನಾವು ತೋರಿಸುವಂತಹ ಎರಡು ಫೋಟೋದಲ್ಲಿರೋದು ಒಬ್ಬಳೇ ಮಹಿಳೆ. ನಂಬಿ ಪ್ಲೀಸ್, ನಾವು ಸುಳ್ಳನ್ನ ಹೇಳ್ತಾ ಇಲ್ಲ. ಇದು ಎಐ ಫೋಟೋ ಅಲ್ವೇ ಅಲ್ಲ. ದೂರದ ದೇಶದಲ್ಲಿ ದುಡಿಯೋದಕ್ಕೆ ಹೋದಂತಹ ಗಂಡ ವೇಷ ಬದಲಿಸಿ ರೀಲ್ಸ್ ಮಾಡೋಕೆ ನಿಂತ ಮಹಿಳೆ. ಹೆಂಡತಿಯನ್ನ ನೋಡಿ ಗಂಡನಿಗೆ ಶಾಕಿಂಗ್. ವಿದೇಶದಿಂದ ಬಂದಂತಹ ಗಂಡನಿಂದ ಮಹಿಳೆ ದೂರವಾಗಿದ್ದಾರೆ. ಕುಣಿಕೆ ಕೊರಳಿಗೊಡ್ಡಿದಂತಹ ಗಂಡ ವೇಷ ಬದಲಿಸಿ ರೀಲ್ಸ್ ಮಾಡೋದಕ್ಕೆ ನಿಂತಿದ್ದಾರೆ ಮಹಿಳೆ. ಹೆಂಡತಿಯನ್ನ ನೋಡಿ ಗಂಡನಿಗೆ ಶಾಕ್ ಅಂತೆ. ವಿದೇಶದಿಂದ ಬಂದಂತಹ ಗಂಡನಿಗೆ ಆ ಮಹಿಳೆ ದೂರ. ಕುಣಿಕೆಗೆ ಕೊರಳೊಡ್ಡಿದಂತಹ ಗಂಡ ಬದುಕು ಮುರಾಬಟ್ಟಿಯಾಗಿದೆ. ಗಂಡನಿಗೆ ದುಡಿಮೆ ಹುಚ್ಚು, ಹೆಂಡತಿಗೆ ರೀಲ್ಸ್ ಹುಚ್ಚು. ಅಪ್ಡೇಟ್ ಅಂತ ಹೇಳ್ಬಿಟ್ಟು ಅಲ್ಲಿ ವೈಫ್ ಅವತಾರ. ಮೇಘಾ ಜೊತೆ ರಾಘವೇಂದ್ರ ವಾಡ್ಕರ್ ಎಂಬಾತನ ವಿವಾಹವಾಗಿರುತ್ತೆ. ಮದುವೆ ಬಳಿಕ ದುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಮಲೇಷ್ಯಾಗೆ ಹೋಗಿರ್ತಾರೆ ರಾಘವೇಂದ್ರ. ಉತ್ತರ ಕನ್ನಡ ಜಿಲ್ಲೆ ಬಾಂಬೆಚಾಳ ಗ್ರಾಮದ ರಾಘವೇಂದ್ರ ಮಲೇಷ್ಯಾದಿಂದಲೇ ಪತ್ನಿಗೆ ಹಣ ಕಳಿಸ್ತಾ ಇರ್ತಾರೆ ಪತಿರಾಯ. ಆದ್ರೆ ಇಲ್ಲಿ ಗಂಡನ ಹಣದಿಂದ ಪತ್ನಿ ನಂಬಲಾರದಷ್ಟು ಚೇಂಜ್ ಆಗಿ ಹೋಗ್ಬಿಟ್ಟಿದ್ದಾಳೆ. ಪತ್ತೆ ಹಚ್ಚಲಾಗದಷ್ಟು, ನನಗೆ ನೀನು ಬೇಡ ಅನ್ನುವಷ್ಟು ಚೇಂಜ್ ಆಗ್ಬಿಟ್ಟಿದ್ದಾಳೆ. ಇದನ್ನ ಕಂಡು ಪತಿ ರಾಘವೇಂದ್ರ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಎರಡೂ ಫೋಟೋದಲ್ಲಿರುವಂಥದ್ದು ಒಬ್ಬರೇ. ಇದು ಎಐ ಫೋಟೋ ಅಲ್ಲ, ನಾವು ಸುಳ್ಳಂದೆ ಹೇಳ್ತಾ ಇಲ್ಲ. ನೋಡ್ತಾ ಇರ್ಬೋದು. ಮೈ ಗಾಡ್, ನಿಜಕ್ಕೂ ಯಾವ ರೇಂಜಿಗೆ ಬದಲಾವಣೆ. ಪಾಪ ಗಂಡ ಮಲೇಷ್ಯಾಗೆ ಹೋಗಿ ದುಡಿಯೋದಕ್ಕೆ ಅಂತ ಹೋಗಿ ಅಲ್ಲಿಂದ ದುಡ್ಡನ್ನು ಕಳಿಸ್ತಾ ಇರ್ತಾರಂತೆ. ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಗಿರೋದು ನೋಡಿ. ದೂರದ ದೇಶದಲ್ಲಿ ದುಡಿಯೋಕೆ ಹೋದಂತಹ ಗಂಡ ಶ್ರಮ ವಹಿಸಿ ತನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಅಂತೇಳ್ಬಿಟ್ಟು ಎಲ್ಲೋ ವಿದೇಶಕ್ಕೆ ಹೋಗಿ ದುಡಿದು ಆ ಹಣವನ್ನ ಸಂಸಾರವನ್ನ ನಡೆಸೋದಕ್ಕೆ ಹೆಂಡತಿ ಕೂಡಿಡ್ತಾಳೆ ಅಂತ ಹೇಳ್ಬಿಟ್ಟು ಕಳಿಸಿದ್ರೆ ಈ ಮಹಾತಾಯಿಗೆ ರೀಲ್ಸ್ ಹುಚ್ಚಂತೆ. ಪಾಪ ಆ ಪುಣ್ಯಾತ್ಮನಿಗೆ ದುಡಿಯೋ ಹುಚ್ಚು. ಫೈನಲ್ ಆಗಿ ಬದುಕು ಮುರಾಬಟ್ಟೆಯಾಗಿದೆ. ಒಂದು ನಂಬಿಕೆ, ಒಂದು ಪ್ರೀತಿ, ಒಂದು ವಿಶ್ವಾಸದಿಂದ ಕುಟುಂಬ ಚೆನ್ನಾಗಿರಬೇಕು, ಇವಾಗಲೇ ದುಡಿಯೋ ವಯಸ್ಸಲ್ಲಿ ದುಡಿದ್ರೆ ಮುಂದೆ ನಾವು ಕೂತು ತಿನ್ನುವಂತಹ ಒಂದು ಶುಭಗಳಿಗೆ ಬರ್ಬೋದು, ಒಂದು ಆರಾಮಾಗಿರ್ಬೋದು ಮುಂದೆ ಕೂಡಿಟ್ರೆ ಹಣವನ್ನ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲೋ ವಿದೇಶದಲ್ಲಿ ಮಲೇಷ್ಯಾದಲ್ಲಿ ಹೋಗಿ ಗಂಡ ದುಡಿಮೆ ಮಾಡೋದಕ್ಕೆ ಹೋದ್ರೆ ಈ ಮಹಾತಾಯಿ ರೀಲ್ಸ್ ಹುಚ್ಚಂತೆ. ನೋಡಿ ಯಾವ ರೀತಿಯಾಗಿ ಬದಲಾವಣೆ ತಪ್ಪಲ್ಲ, ಆದ್ರೆ ಗಂಡ ನೀನು ಬೇಡ ಅನ್ನುವಷ್ಟು, ಗಂಡನ ದುಡ್ಡಿಂದಲೇ ಈ ರೀತಿಯಾಗಿ ಬದಲಾವಣೆ ಆಗಿ ಗಂಡನೇ ಬೇಡ ಅನ್ನುವಷ್ಟು ಬದಲಾವಣೆ ಆದರೆ ಎಷ್ಟು ಸರಿ ಅನ್ನುವಂಥದ್ದು. ಸೊ ಈ ರೀಲ್ಸ್ ಅನ್ನುವಂಥದ್ದು ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಹುಚ್ಚುತನಕ್ಕೆ ಬೀಳಿಸ್ತಾ ಇದೆ, ಸಂಸಾರಗಳನ್ನ ನಾಶ ಮಾಡ್ತಾ ಇದೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಆ ಮೊಬೈಲು ರೀಲ್ಸು ಇದ್ರೆ ಪ್ರಪಂಚದ ಜ್ಞಾನವೇ ಇರೋದಿಲ್ಲ. ಅಂಗೈಯಲ್ಲೇ ಪ್ರಪಂಚ ಅನ್ನೋ ಹಾಗೆ ಕಂಪ್ಲೀಟ್ ಆಗಿ ಅದರಲ್ಲೇ ಮುಳುಗಿ ಹೋಗಿರ್ತಾರೆ. ಸೊ ಖಂಡಿತವಾಗಿಯೂ ಈ ರೀಲ್ಸು ಅನ್ನುವಂಥದ್ದು ನೋಡಿ, ಗಂಡನೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಆಕೆ ಹೋಗಿದ್ದಾಳೆ ಅಂತ ಹೇಳಿದ್ರೆ ನಿಜಕ್ಕೂ ಆಶ್ಚರ್ಯಕರ. ಒಂದು ರೀಲ್ಸ್ ಇಂದ ಇಷ್ಟೆಲ್ಲಾ ಬದಲಾವಣೆಗಳಾಗತ್ತೆ ಅಂತ ಹೇಳಿದ್ರೆ